ಟಾಕ್ಸಿಕ್ ಲೇಡೀಸ್ ಅಂಡ್ ಲೇಡೀಸ್ ಇದು ಟಾಕ್ಸಿಕ್ ಸಿನಿಮಾದ ಕಡೆಯಿಂದ ಬರ್ತಾ ಇರುವಂತಹ 5ನೇ ಪ್ರಮೋಷನಲ್ ಮೆಟೀರಿಯಲ್. ಈ ಟೀಸರ್ ಕಂಪ್ಲೀಟ್ಲಿ ಫಿಲಂ ನ ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಫೋಕಸ್ ಮಾಡಿದ್ದು, ಅವರೆಲ್ಲ ಈ ಟಾಕ್ಸಿಕ್ ಸಿನಿಮಾದ ವರ್ಲ್ಡ್ ಅಲ್ಲಿ ಎಷ್ಟು ಪವರ್ಫುಲ್ ಪಾತ್ರವನ್ನ ನಿಭಾಯಿಸ್ತಾರೆ ಅನ್ನೋದನ್ನ ಸೂಚಿಸ್ತಾ ಇದೆ. ಈ ಟೀಸರ್ ನೋಡಿ ನಮ್ಗೆ ಏನ್ ಅನಿಸ್ತು, ಮತ್ತೆ ಇದರಿಂದ ಸಿನಿಮಾ ಮೇಲೆ ಯಾವ ತರದ ನಿರೀಕ್ಷೆಗಳು ಹುಟ್ಕೊಂಡ್ವು ಅನ್ನೋದನ್ನ ಈ ಟೀಸರ್ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಟೀಸರ್ ನೋಡಿದ್ಮೇಲೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ. ಟಾಕ್ಸಿಕ್ ಕೇವಲ ಯಶ್ ಅವರ ಸಿನಿಮಾ ಆಗಿರಲ್ಲ, ಇಲ್ಲಿ ನಮ್ಗೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಯಶ್ ಅವ್ರಿಗೆ ಟಕ್ಕರ್ ಕೊಡೋ ಹಾಗೆ ಸಿದ್ಧವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಬಾರಿ ಗೀತು ಮೋಹನ್ ದಾಸ್ ಅವರು ಕಂಪ್ಲೀಟ್ಲಿ ಬೇರೆಯದೇ ಜಗತ್ತನ್ನ ಕಟ್ಟೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತು. ನಯನ್ತಾರಾ, ಕಿಯಾರಾ ಅಡ್ವಾನಿ, ಹುಮಾ ಕುರೇಶಿ, ತಾರಾ, ರುಕ್ಮಿಣಿ ಪ್ರತಿ ಪಾತ್ರಕ್ಕೂ ಒಂಥರ ಮಿಸ್ಟ್ರಿ ಇದೆ ಅಂಡ್ ಒಂಥರ ಅಥಾರಿಟಿ ಇದೆ. ಪೋಸ್ಟರ್ಸ್ ನೋಡಿದಾಗ ಕ್ಯೂರಿಯಾಸಿಟಿ ಇತ್ತು, ಆದ್ರೆ ಟೀಸರ್ ಆ ಕ್ಯೂರಿಯಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡಿದೆ. ಮೊದಲನೇದಾಗಿ ನನ್ನ ಅಟೆನ್ಷನ್ ಅನ್ನ ಸೆಳೆದಿದ್ದು ಇಲ್ಲಿನ ಟೋನ್, ಡಾರ್ಕ್ ಫ್ರೇಮ್ಸು, ಸ್ಟೈಲಿಶ್ ವಿಜುವಲ್ಸು, ಕಾಸ್ಟ್ಯೂಮ್ಸು ಮತ್ತೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರು ಎಲ್ಲ ಸೇರಿ ಒಂಥರ ಇಂಟರ್ ನ್ಯಾಷನಲ್ ಗ್ಯಾಂಗ್ಸ್ಟರ್ ಡ್ರಾಮಾ ಫೀಲ್ ಅನ್ನ ಕೊಡ್ತು. ಗೀತು ಮೋಹನ್ ದಾಸ್ ಅವರು ಕಮರ್ಷಿಯಲ್ ಸೆಟಪ್ ನ ತಮ್ಮ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಜೊತೆಗೆ ಮಿಕ್ಸ್ ಮಾಡಿ ಒಳ್ಳೆ ಕಾಕ್ಟೈಲ್ ನೇ ರೆಡಿ ಮಾಡ್ತಾ ಇದ್ದಾರೆ. ಈ ಟೀಸರ್ ನ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ 5ನೇ ಪ್ರಮೋಷನಲ್ ಕಂಟೆಂಟ್ ಆದ್ರೂ ಕಥೆಯ ಬಗ್ಗೆ ಎಲ್ಲೂ ಸಹ ಬಿಟ್ಕೊಡ್ಲಿಲ್ಲ. ಈ ಲೇಡೀಸ್ ಯಾರು, ಅವರ ರಿಲೇಶನ್ಶಿಪ್ ರಾಯಾ, ಯಶ್ ಅವರ ಪಾತ್ರದ ಜೊತೆಗೆ ಏನು, ಅಲೀಜಾ, ವಿಲನ್ಸಾ ಅಥವಾ ಅವರೆಲ್ಲ ತಮ್ಮದೇ ಗೇಮ್ ನ ಆಡ್ತಾ ಇದಾರಾ, ಈ ಕ್ವಶನ್ಸ್ ನ ಟೀಸರ್ ಹುಡ್ಸುತ್ತೆ ಅಂಡ್ ಆನ್ಸರ್ಸ್ ನ ಸಿನಿಮಾದಲ್ಲೇ ಹುಡುಕ್ಬೇಕು ಗುರುವೆ. ಬಟ್ ಹಾನೆಸ್ಟ್ಲಿ ಈ ಟೀಸರ್ ನ ಪರ್ಪಸ್ ಇದ್ದಿದ್ದು ಲೇಡಿ ಕ್ಯಾರೆಕ್ಟರ್ಸ್ ನ ಬಗ್ಗೆ ಹಿಂಟ್ ಕೊಡೋದಕ್ಕೆ, ಬಟ್ ಇಲ್ಲೂ ರಾಯನದ್ದೇ ಹಾವಳಿ ಇತ್ತು. ಈ ಟೀಸರ್ ನ ಪೂರ್ತಿ ಲೇಡೀಸ್ಗೋಸ್ಕರನೇ ಸೀಮಿತವಾಗಿ ಇಟ್ಟಿದ್ರೆ ಇನ್ನು ಬೆಟರ್ ಇರ್ತಿತ್ತು ಅನ್ನೋದು ನಮ್ಮ ಒಪಿನಿಯನ್. ಇನ್ನೊಂದು ದೊಡ್ಡ ಕನ್ಸರ್ನ್ ಆಗುತ್ತೆ ಅಂತ ನನ್ಗನ್ನಿಸ್ತಾ ಇರೋದು ಸೆನ್ಸಾರ್ ಬೋರ್ಡ್. ಕಿಸ್ಸಿಂಗ್ ಸೀನ್ ಗಳನ್ನೇ ಚಾಪ್ ಮಾಡ್ತಿರುವಂತಹ ಈ ಸೆನ್ಸಾರ್ ಬೋರ್ಡ್ ಇಲ್ಲಿರುವಂತಹ ಬೋಲ್ಡ್ ಸೀನ್ಸ್ ನ ಪಾಸ್ ಮಾಡತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಹಿಂದೆ ಅಬ್ಸೆಷನ್ ಸಿನಿಮಾದಲ್ಲೂ ಈ ತರದ ಬೋಲ್ಡ್ ಸೀನ್ಸ್ ನ ಚಾಪ್ ಮಾಡಲಾಗಿತ್ತು. ಸೂಪರ್ ಮ್ಯಾನ್ ಸಿನಿಮಾದಲ್ಲೂ ಒಂದು ಕಿಸ್ ಸೀನ್ ನ ಕಟ್ ಮಾಡಿಸಿದ್ರು. ಈ ಪರಿಸ್ಥಿತಿ ಇರುವಾಗ ಟಾಕ್ಸಿಕ್ ಗೆ ಸೆನ್ಸಾರ್ ಬೋರ್ಡ್ ಯಾವ ಕಟ್ಸ್ ನ ಸೂಚಿಸುತ್ತೆ ಕಾದ್ ನೋಡ್ಬೇಕಾಗಿರುವಂತಹ ಸಂಗತಿ. ಖಡಕ್ ಆಗಿ ಹೇಳೋದಾದ್ರೆ ಟಾಕ್ಸಿಕ್ ಲೇಡೀಸ್ ಅಂಡ್ ಲೇಡೀಸ್ ಟೀಸರ್ ಸಿನಿಮಾ ಮೇಲೆ ಇರುವಂತಹ ನಿರೀಕ್ಷೆನ ಇನ್ನಷ್ಟು ಹೆಚ್ಚು ಮಾಡಿದೆ. ಯಶ್ ಅವರನ್ನ ತುಂಬಾ ಸಮಯದ ನಂತರ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾಯ್ತಾ ಇರುವಂತಹ ಆಡಿಯನ್ಸ್ಗೆ ಈ ಸಿನಿಮಾ ಕೇವಲ ಒಂದು ಮಾಸ್ ಎಂಟರ್ಟೈನರ್ ಅಲ್ಲ, ಒಂಥರ ಡಿಫ್ರೆಂಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅನ್ನುವಂತಹ ಭರವಸೆ ಕೂಡ ಕೊಡ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಯಶ್ ಅವರನ್ನ ನಾವು ನೋಡಿ ಇಷ್ಟಪಟ್ಟಂತಹ ಪಾತ್ರಗಳು, ಕಿರಾತಕ ಆಗಿರ್ಬೋದು, ರಾಜಾಹುಲಿ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ರಾಮಾಚಾರಿ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು, ಅವೆಲ್ಲವನ್ನ ಮತ್ತೆ ಯಶ್ ಅವರು ಮಾಡಕ್ಕಾಗಲ್ವಲ್ಲ ಅನ್ನೋದೇ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಅಂಡ್ ಇನ್ನೊಂದ್ ಕಡೆ ಈ ಸಿನಿಮಾ ಒಂದು ತಗೊಂಡ್ರೆ ಸಿಕ್ಕಾಪಟ್ಟೆ ಮ್ಯಾಗ್ನಮ್ ಓಪಸ್ ಕಲೆಕ್ಷನ್ ತಗೊಂಡು ಎಲ್ಲರಿಗೂ ಇಷ್ಟ ಆಗ್ಬೋದು, ಅಥವಾ ಇದು ಜನಕ್ಕೆ ಕನ್ವಿನ್ಸ್ ಆಗ್ಲಿಲ್ಲ ಅಂತಂದ್ರೆ ಔಟ್ ರೈಟ್ಲಿ ರಿಜೆಕ್ಟ್ ಆಗುತ್ತಾ ಅನ್ನುವಂತಹ ಒಂದು ಭಯ ಕೂಡ ಬ್ಯಾಕ್ ಆಫ್ ದ ಮೈಂಡ್ ಕೂತ್ಕೊಂಡಿದೆ. ಹಾಗಾಗದೇ ಇರಲಿ, ಸಿನಿಮಾ ಯಶಸ್ಸನ್ನ ಕಾಣ್ಲಿ ಅನ್ನೋದೇ ನಮ್ಮ ಆಸೆ. ಇದಾಗಿತ್ತು ಟಾಕ್ಸಿಕ್ ಲೇಡೀಸ್ ಅಂಡ್ ಲೇಡೀಸ್ ಟೀಸರ್ ರಿವ್ಯೂ. ನೀವು ಟೀಸರ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೈನಿಂಗ್ ಆಫ್, ಮನು.